ಶಂಕರ, ದೇವ್ರು ಊರ್ನವ್ರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋದಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಆದ್ರೆ ನೀನು ಊರ್ನವ್ರಿಗೆ ಯಾವ ಕಷ್ಟಗಳು ಬರಬಾರ್ದು ಅಂತ ಎಲ್ಲಾದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಡ್ತಿರೋ ನನ್ನ ಗಂಡನಿಗೆ ಕಷ್ಟ ಕೊಡ್ತಿದೀಯ. ಯಾಕಪ್ಪ ಶಿವ, ಯಾಕೆ ಹೀಗ್ ಮಾಡ್ತಾ ಇದೀಯ ನೀನು? ಪಾಪ ನನ್ನ ಗಂಡ ಎಷ್ಟು ಕುಗ್ಗ ಹೋಗ್ತಿದ್ದಾರೆ ಅಂತ ನಿನಗ್ ಗೊತ್ತಾ ಶಿವ? ಅವ್ರು ನೋವು ಪಟ್ಕೊಳ್ತಿರೋದು ಊರ್ ಜನ ಎಲ್ಲ ಏನ್ ಅನ್ಕೊಳ್ತಾರೆ ಅಂತಲ್ಲ ಶಿವ. ನೀನಿಲ್ಲಿ ಸಿಕ್ಕಿದೀಯಾ, ನಿನಗೆ ಒಂದು ದೊಡ್ಡ ಗುಡಿ ಕಟ್ಟಿಸ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ. ನಿನಗೆ ಗುಡಿ ಕಟ್ಬೇಕು ಅಂತ ಇರೋ ಈ ಹೊಲನ ಅವ್ರ ಕೈಗೆ ಹೋಗೋ ಹಾಗೆ ಮಾಡಿದ್ಯಲ್ಲ ನೀನು. ಇದ್ ನ್ಯಾಯನ? ನಿನಗೆ ಸರಿ ಅನ್ಸುತ್ತಾ ಇದು? ನನ್ನ ಗಂಡ ದುಡ್ಡುಗೋಸ್ಕರ ಈ ಹೊಲನ ಮಾರುವಂತ ಮನುಷ್ಯನ? ಅವರ ದೃಷ್ಟಿನಲ್ಲಿ ಈ ಭೂಮಿ ತಾಯಿ, ತನಗೆ ಜನ್ಮ ಕೊಟ್ಟ ತಾಯಿ ಇಬ್ರು ಒಂದೇಪ್ಪ. ಅದಕ್ಕೇನೆ ಅವರು ಈ ಹೊಲನ ಬಿಟ್ಟು ಊರ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿರೋಂಥವ್ರು. ಆದ್ರೆ ನಿನ್ನಿಂದಾಗಿ, ಕೇವಲ ನಿನ್ನಿಂದಾಗಿ ಅವರು ದುಡ್ಡಿಗೆ ಆಸೆ ಪಡೋರು ಅಂತ ಊರ್ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಅವರು ಗೌರವದಿಂದ ತಲೆ ಎತ್ಕೊಂಡು ತಿರ್ಗಾರ್ದಂತ ಈ ಊರಲ್ಲಿ ತಲೆ ತಗ್ಗಿಸ್ಕೊಂಡು ಬದುಕೋದು ನನಗಿಷ್ಟ ಇಲ್ಲ ಶಿವ. ನೀನು ಕರುಣೆ ತೋರಿಸ್ತೀಯೋ ಇಲ್ಲ ನನ್ನನ್ನು ನಿನ್ನಲ್ಲಿ ಐಕ್ಯ ಮಾಡ್ಕೊಳ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನಿನಗೆ ಪಂಚಾಮೃತದ ಅಭಿಷೇಕ ಮಾಡಿ ಮಾಡಿ ಸೋತ್ ಹೋಗ್ಬಿಟ್ಟಿದ್ದೀನಿ. ನಿನಗೆ ತೃಪ್ತಿನೇ ಆಗಿಲ್ಲ ಅಂತ ಕಾಣುತ್ತೆ. ನನಗಿನ್ನೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನ್ ಯಾಕೆ ತೃಪ್ತಿ ಪಟ್ಕೊಳ್ತಿಲ್ಲ ಅಂತಾನೂ ಅರ್ಥ ಆಗ್ತಿಲ್ಲ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಿನಗೆ ನನ್ನ ರಕ್ತದಿಂದ ಅಭಿಷೇಕ ಮಾಡ್ತೀನಿ. ನಿನಗೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಶಂಭೋ ಶಂಕರ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಅವಳು ಈ ಮನೆ ಸೊಸೆನೆ, ನೀನು ಈ ಮನೆ ಸೊಸೆನೆ. ನಿನಗೆ ಈ ಮನೇಲಿ ಎಷ್ಟು ಅಧಿಕಾರ ಇದೆಯೋ ಅವಳಿಗೂ ಅಷ್ಟೇ ಅಧಿಕಾರ ಇದೆ. ಆ ರೀತಿಯಲ್ಲ ಅಲ್ಲಮ್ಮ, ಹೇಗ್ ಮಾತಾಡಿದ್ದು ಅಂತ ಕೇಳಿಸ್ಕೊಳ್ಳಿಲ್ವಾ? ನಾನು ಮಾತಾಡ್ತಾ ಇದ್ದೀನಲ್ವಾ, ನನ್ಗೂ ಬಾಯಿ ಮುಚ್ಚು ಅಂತ ಹೇಳ್ತಾಳ ಹೇಗೆ? ನೋಡು, ನಮ್ ಮಾತು ನಿನ್ಗೆ ಕೆಟ್ಟದಾಗಿದೆ ಅಂತ ಅನ್ನಿಸ್ಬೋದು, ಆದ್ರೆ ನಿಜ ಒಪ್ಕೊಳ್ಳೇಬೇಕಲ್ವಾ? ಅಲ್ಲ, ನನಗ್ ಬಾಯಿ ಮುಚ್ಚು ಅಂತೆಲ್ಲ ನೀನ್ ಒಳ್ಳೆ. ನಿಮ್ಮಪ್ಪ ತಪ್ಪು ಮಾಡಿದ್ದಕ್ಕೆ ಅವ್ರಿಗೇನೋ ಹೇಳಕ್ಕಾಗ್ದೆ ನನಗ್ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಕೇಳಿಸ್ಕೊತೀನಿ ಅನ್ಕೊಂಡ್ಯಾ? ನಮ್ಮಪ್ಪನ ಬಗ್ಗೆ ನಿಮ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ದಯವಿಟ್ಟು ಅವ್ರಿಗೆ ಏನು ಅನ್ಬೇಡಿ. ನಾವ್ ಏನು ಮಾತಾಡಬಾರ್ದು ಅಂದ್ರೆ ನಿನಗ್ ಬರ್ಬೇಕಾಗಿರೋ ಆಸ್ತಿನ ನಿನ್ ಹೆಸರಿಗೆ ಬರ್ಸ್ಕೊಂಡ್ ಬಾ. ಅವಾಗ ನಿನ್ನ ದೇವತೆ, ನಿಮ್ಮ ಅಪ್ಪನ ದೇವ್ರು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀವಿ. ಅಂದ್ರೆ ಊರಿನ ಸಮಸ್ಯೆಗಳು ನಿಮಗ್ ಸಂಬಂಧನೇ ಇಲ್ವಾ? ನಮಗ್ ಬರ್ಬೇಕಾಗಿರೋದ್ ಬಂದ್ಬಿಟ್ರೆ ಊರ್ಗೋಗೋ ಮಾರಿನ ಮನೆಗೆ ಯಾಕೆ ತಗೊಂಡ್ ಬರ್ತೀವಿ? ಹಾ ಕೇಳಿದ್ರು ಆಗಲ್ವೇನೋ ಅತ್ತೆ, 10 ಎಕರೆ ಮಾರ್ಬಿಟ್ರಲ್ಲ. ಆಸ್ತಿ ಬೇಡ ಅಂತ ಮುಂಚೆನೆ ಕೊಟ್ಟಾಗಿದೆ ಅಲ್ವಾ, ಇವಾಗ ವಾಪಸ್ ಹೇಗೆ ಕೇಳೋದು? ನಿಮಗ್ ಕೇಳಕ್ ಆಗಲ್ಲ ಅಂದ್ರೆ ಹೇಳಿ, ನಾನೇ ಕೇಳ್ತೀನಿ. ಅಮ್ಮ, ನೀನೇನ್ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡು. ನೋಡು ಶೌರ್ಯ, ನಿನಗೆ ಬುದ್ಧಿ ಇಲ್ಲ, ಅವಳು ಮೋಹದಲ್ಲಿ ಬಿದ್ದಿದ್ಯಾ. ನಿನಗ ಅವಶ್ಯಕತೆ ಇಲ್ಲ, ಅವಳು ನಿನ್ ಜೊತೆ ಇದ್ರೆ ಸಾಕು ಅಂತ ನಿನಗನ್ಸುತ್ತೆ. ಆದ್ರೆ ನಾವು ಅವಳ ಅಂದಾನ, ನಿನ್ನ ಆನಂದನ ನೋಡ್ಕೊಂಡು ಬದುಕಕ್ ಆಗಲ್ಲ ಅಲ್ವಾ? ಅಮ್ಮ, ಒಂದ್ಸಲ ನನ್ ಮಾತು ಕೇಳು. ಈ ವಿಷಯದಲ್ಲಿ ದೇವ್ರು ಬಂದು ಹೇಳಿದ್ರು ಕೇಳಲ್ಲ ಕಣ. ನೀವಿನ್ನೂ ಹೀಗೆ ನನ್ಗೇನಾದ್ರೂ ಮಾತಾಡ್ತಾ ಇದ್ರೆ ನಾನು ಈ ಮನೇಲೇ ಇರೋದಿಲ್ಲ. ನಮ್ಮಿಂದ ನೀವು ಇಂಥ ನಿರ್ಧಾರಗಳನ್ನ ತಗೋಬೇಡಿ ಅತ್ತೆ. ಹಾಗಾದ್ರೆ ನೀನೇ ಒಂದು ಒಳ್ಳೆ ತೀರ್ಮಾನ ತಗೋ. ನೀನ್ ವಾರ್ಗಿತಿ ಬರ್ಸ್ಕೊಂಡಿದ್ದಾಳಲ್ಲ ಆಸ್ತಿ, ಹಾಗೇನೆ ನೀನು ಬರ್ಸ್ಕೊಂಡ್ ಬಂದ್ರೆ
ನಮ್ ಜೀವನಕ್ಕೆ ಏನು ತೊಂದರೆ ಇರಲ್ಲ. 4 ಜನರ ಮುಂದೆ ಹೆಮ್ಮೆಯಿಂದ ಬದುಕಬಹುದು. ಅಷ್ಟಕ್ಕೂ ಏನ್ ಮಾತಾಡ್ತಿದ್ಯಮ್ಮ? ನೀವು ಕೇಳ್ತೀರಾ ಇಲ್ಲ ನಾನೇ ಕೇಳ್ಬೇಕಾ? ತೀರ್ಮಾನ ಮಾಡ್ಕೊಂಡು ಹೇಳಿ. ನೀನ್ ಬಾಮ್ಮ. ಸರ್ ಏನ್ ಸರ್, ಇವಾಗ ಅಪ್ಪ ಇರೋ ಪರಿಸ್ಥಿತಿಲಿ ಆಸ್ತಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಕರೆಕ್ಟು? ರಾಜಿ, ನೀನ್ ಕೇಳ್ತೀನಿ ಅಂದ್ರೂ ನಾನು ಬೇಡ ಅಂತೀನಿ. ನಾವ್ ಕೇಳ್ದೆ ಇದ್ರೆ ಅತ್ತೆ ಕೇಳ್ತೀನಿ ಅಂತ ಇದ್ದಾರೆ. ಈ ಟ್ಯಾಬ್ಲೆಟ್ಸ್ 2 ಟೈಮ್ ಕೊಡಿ. ಹಾಗೆ ಆಗ್ಲಿ ಡಾಕ್ಟರ್. ನಾನಿನ್ ಬರ್ತೀನಿ. ಸರಿ ಡಾಕ್ಟರ್ ಅವರೇ. ಜಾನಕಿ, ನೀನ್ ಹೋಗಿ ಜ್ಯೂಸ್ ಏನಾದ್ರೂ ತಗೊಂಡ್ ಬಾರೆ. ನನ್ ಮಗನ್ ಕಣ್ಣಲ್ಲಿ ಕಣ್ಣೀರ್ ಬಂದಿರೋದ್ ನಾನ್ ನೋಡೇ ಇಲ್ಲ ಜಾನಕಿ. ನೀನಂದ್ರೆ ಅವನ್ಗಷ್ಟೇ ಅಲ್ಲ, ಈ ಕುಟುಂಬಕ್ಕೆ ಒಂದ್ ಧೈರ್ಯ. ಇಂಥ ಕೆಲ್ಸ ಯಾಕೆ ಮಾಡ್ದೆ? ಯಾಕ್ರಿ ನನ್ನನ್ನು ಹಾಗೆ ನೋಡ್ತಿದ್ದೀರಾ? ನನ್ನನ್ನು ಮತ್ತೆ ನೋಡಬಾರ್ದು ಅಂತ ಅನ್ಕೊಂಡಿದ್ಯಾ ಜಾನಕಿ? ನಿಮಗ ಅವಮಾನ ಆಗ್ತಿರೋದನ್ನ ನೋಡೋಕಾಗ್ತಿಲ್ಲ ರೀ.